ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 22 ಮೇ 2026. ಮುರಳಿ महावाक्यಗಳು. मीठे बच्चे, चैरिटी बिगिंस एट होम, अर्थात जो देवी देवता धर्म के हैं, शिव के या देवताओं के पुजारी है, उन्हें पहले पहले ज्ञान दो. ಮಧುರ ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ದಾನವು ಮನೆಯಿಂದಲೇ ಆರಂಭವಾಗಲಿ. ಅಂದರೆ ಯಾರು ದೇವಿ ದೇವತಾ ಧರ್ಮದವರಿದ್ದಾರೆ, ಶಿವನ ಭಕ್ತರಿದ್ದಾರೆ ಮತ್ತು ದೇವಿ ದೇವತೆಗಳ ಪೂಜಾರಿಗಳಾಗಿದ್ದಾರೆ, ಅಂಥವರಿಗೆ ಮೊಟ್ಟ ಮೊದಲು ಜ್ಞಾನವನ್ನ ಕೊಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಮನೆಯಿಂದ ದಾನ ಆರಂಭ ಆಗಬೇಕು ಅಂತಂದ್ರೆ ಯಾವ ಸತ್ಯ ಜ್ಞಾನದ ಪರಿಚಯ ಕೊಡಬೇಕಾಗಿದೆ, ಅದು ಮನೆಯಿಂದ ಆರಂಭ ಆಗಲಿ. ಅವ್ರು ಯಾರು? ಅವರು ದೇವಿ ದೇವತಾ ಧರ್ಮದವ್ರು ಇರ್ಬೋದು, ಶಿವನ ಭಕ್ತರು, ದೇವಿ ದೇವತೆಗಳ ಪೂಜಾರಿಗಳಿರ್ಬೋದು, ಅಂಥವರಿಗೆ ಮೊಟ್ಟ ಮೊದಲು ಜ್ಞಾನವನ್ನ ಕೊಡಬೇಕಾಗಿದೆ. ಇದಾಗಿದೆ ಸ್ಥೂಲ ರೂಪದ ಅರ್ಥ. ಇನ್ನೊಂದು ಸ್ಥೂಲ ರೂಪದ ಅರ್ಥ ಅಂದ್ರೆ ಯಾರು ನಮ್ಮ ಲೌಕಿಕ ಮನೆಯಲ್ಲಿದ್ದಾರೆ, ಲೌಕಿಕ ಸಂಬಂಧಿಗಳಾಗಿದ್ದಾರೆ, ಮಿತ್ರರಾಗಿದ್ದಾರೆ, ನಮ್ಮ ಸಂಬಂಧ ಸಂಪರ್ಕದಲ್ಲಿದ್ದಾರೆ, ಅವರೂ ಕೂಡ ಯಾರು ಶಿವನ್ ಭಕ್ತರು, ದೇವಿ ದೇವತೆಗಳ ಪೂಜಾರಿ ಇದ್ದಾರೋ ಅವರಿಗೂ ಈ ಸತ್ಯ ಜ್ಞಾನವನ್ನ ಮೊದಲು ಕೊಡಲೇಬೇಕು. ಇದರ ಸೂಕ್ಷ್ಮ ಅತಿ ಗುಹ್ಯ ಅರ್ಥ ಏನು ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಕಲ್ಪದ ಮೊದಲಿನ ಹಾಗೆ ಪ್ರತಿ ವಿಚಾರ, ಪ್ರತಿ ಭಾವನಾ, ಪ್ರತಿ ವಿಚಾರ ಬರ್ತದ ಹೋಗ್ತದ, ಪ್ರತಿ ಭಾವನಾ ಹುಟ್ಟುತ್ತದ, ಶಾಂತ ಆಗ್ತದ. ಇದೆಲ್ಲವೂ ಕೂಡ ಮೊದಲೇ ನೊಂದಿದೆ. ಯಾವ ವಿಚಾರಗಳು ಮನಸ್ಸಿನಲ್ಲಿ ಕಲ್ಪದ ಮೊದಲಿನ ಆ ಶಿವನನ್ನ ಅರ್ಥ ಮಾಡ್ಕೊಂಡಿರುವಂತಹ, ದೇವಿ ದೇವತಾ ಸ್ವರೂಪದ ಸತ್ಯವನ್ನ ಅನುಭವ ಮಾಡಿರುವಂತಹ ವಿಚಾರಗಳಿವೆ, ಆ ವಿಚಾರಗಳು ಯಾವ ಗುಪ್ತ ರೀತಿಯಲ್ಲಿ ಮನದೊಳಗೆ ಕುತ್ಕೊಂಡಿದಾವೋ, ಮೊಟ್ಟ ಮೊದಲು ತಮ್ಮ ಮನಸ್ಸಿನ ಒಳಗಿರುವ ಅನಂತ ಅಸುರಿ ವಿಚಾರಗಳಿಗೆ, ದೈವಿ ವಿಚಾರಗಳಿಗೆ, ಶಿವನ ಭಕ್ತರಿಗೆ ನಾನು ಆತ್ಮ ಇದ್ದೀನಿ, ನಾನು ಶಿವನ್ ಸಂತಾನ ಇದ್ದೀನಿ ಎನ್ನುವ ಸತ್ಯವನ್ನ ತಿಳಿಸ್ರಿ. ಅದಕ್ಕೆ ಬಾಬಾ ಹೇಳ್ತಾರ, ಜನ್ಮ ಜನ್ಮಾಂತರದ ದೇಹ ಭಾನಕ್ಕೆ ವಶೀಭೂತಾಗಿರುವಂತಹ ಈ ಎಲ್ಲ ವಿಚಾರಗಳಿಗೆ ನನ್ನ ಮೂಲ ಸತ್ಯ, ನನ್ನ ಮೂಲ ಸ್ವರೂಪ ಏನು, ನಾವು ಯಾರ ಸಂತಾನ ಇದೀವಿ, ನಾವು ಏನಿದ್ದೀವಿ ಅನ್ನುವಂಥದ್ದು ತಿಳುವಳಿಕೆ ಮೊಟ್ಟ ಮೊದಲು ಸ್ವಯಂಗೆ ಕೊಡಬೇಕಾಗಿದೆ. ಇದಕ್ಕಂತರ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮನೆಯಿಂದ ಆರಂಭ. ಮನಸ್ಸನ್ನುವ ಮನೆಯೊಳಗ ಏನು ಅನಂತ ವಿಚಾರಗಳು ಕುತ್ಕೊಂಡಿದಾರಲ್ಲ, ಗದ್ದಲ ಮಾಡ್ತಾ ಅವುಗಳಿಗೆ ಈ ಸತ್ಯವನ್ನ ತಿಳಿಸ್ಬೇಕಾಗಿದೆ. ಪ್ರಶ್ನೆ, ಬಾಬಾ ಕಾ ಕೌನ್ ಸಾ ಕರ್ತವ್ಯ ಕೋಯಿ ಭಿ ಮನುಷ್ಯ ನಹೀ ಕರ್ ಸಕ್ತೆ ಹೈ ಔರ್ ಕ್ಯೂ? ಬಾಬಾರವರ ಯಾವ ಒಂದು ಕರ್ತವ್ಯವನ್ನ ಯಾವ ಮನುಷ್ಯರು ಮಾಡೋದಕ್ಕೆ ಸಾಧ್ಯವಿಲ್ಲ, ಯಾಕೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಉತ್ತರ, बाबा सारे विश्व में शांति स्थापन करने का कर्तव्य एक बाबा का है. इडೀ ವಿಶ್ವದಲ್ಲಿ ಸಂಪೂರ್ಣ ಶಾಂತಿ ಸ್ಥಾಪನೆ ಮಾಡುವಂತಹ ಕರ್ತವ್ಯ ಕೇವಲ ಒಬ್ಬ ತಂದೆದೇ ಆಗಿದೆ. ಮನುಷ್ಯ ವಿಶ್ವ ಮೇ ಶಾಂತಿ ಸ್ಥಾಪನ್ ನಹಿ ಕರ್ ಸಕ್ತೆ. ಯಾವ ಮನುಷ್ಯರು ಕೂಡ ವಿಶ್ವದಲ್ಲಿ ಶಾಂತಿಯ ಸ್ಥಾಪನೆ ಮಾಡೋದಕ್ಕ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಸಬ್ ವಿಕಾರಿ ಹೇ. ಯಾಕಂದ್ರೆ ಎಲ್ಲರೂ ವಿಕಾರಿ ಇದಾರ. ವಿಕಾರಿ ಅರ್ಥಾತ್ ದೇಹ ಭಾನದಲ್ಲಿದ್ದಾರ, ತಮಗ್ ದೇಹ ಅಂತ ತಿಳ್ಕೊಂಡಿದಾರ. ದೇಹ ಅಂತ ತಿಳ್ಕೊಂಡಿರೋದ್ರಿಂದ ಯಾಕೆ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಆಗೋದಿಲ್ಲ? ಶಾಂತಿ ಹೊರಗಿನಿಂದ ಖರೀದಿ ಮಾಡುವ, ಹೊರಗಿನಿಂದ ಪ್ರಾಪ್ತ ಮಾಡ್ಕೊಳ್ಳುವಂತಹ ವಸ್ತು ಅಲ್ಲ. ಇದು ಆತ್ಮನ ಮೂಲ ಸ್ವಧರ್ಮ ಆಗಿರೋದ್ರಿಂದ, ನಾ ಆತ್ಮ ಅನ್ನುವಂತ ಸತ್ಯವನ್ನೇ ಮರ್ತಿರುವಂತಹ ಯಾವ ಮನುಷ್ಯರು ಕೂಡ, ಮನುಷ್ಯ ಭಾನದಲ್ಲಿ ಇರುವಂಥವರು, ಮನುಷ್ಯ ಅಂತ ತಿಳ್ಕೊಂಡಿರುವಂಥವರು ಯಾರಿದ್ದಾರೆ, ಅವರಿಂದ ಶಾಂತಿಯ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಶಾಂತಿ ಕಿ ಸ್ಥಾಪನಾ ತಬ್ ಹೋ ಜಬ್ ಬಾಬಾ ಕೋ ಜಾನಿ ಅವ್ರ ಪವಿತ್ರ ಬನಿ. ಶಾಂತಿಯ ಸ್ಥಾಪನೆ ಮಾಡೋದಕ್ಕೆ ಯಾವಾಗ ಸಾಧ್ಯ ಅಂದ್ರೆ, ಯಾವಾಗ ತಂದೆಯನ್ನ ತಿಳ್ಕೋತಾರೆ ಮತ್ತು ತಮ್ಮನ್ನ ಪವಿತ್ರ ಮಾಡ್ಕೊಳ್ಳೋದು ಅಂದ್ರೆ ತಮ್ಮ ಅಶರೀರಿಯಾಗಿರುವ ಸತ್ಯವನ್ನ ಅರ್ಥ ಮಾಡಿಕೊಂಡು ತಮ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗ್ತಾರೆ. ಬಾಬಾ ಕೋ ನ ಜಾನನೆ ಕೆ ಕಾರಣ ನಿಧನ್ ಕೆ ಬನ್ ಗಯೇ ಹೇ. ಪರಮಾತ್ಮನನ್ನ ಅರಿಯದವರು ಅವರು
ಅನಾಥರಾಗಿದ್ದಾರೆ ಅಂತಾರೆ ಬಾಬಾ. ಅನಾಥ ಅಂದ್ರೆ ಹೇಗೆ ಲೌಕಿಕದಲ್ಲಿ ಅಪ್ಪ ಅಮ್ಮ ಮತ್ತು ಅವರಿಗೆ ಬೇಸಿಕ್ ನೀಡ್ಸ್ ಏನ್ ಜರೂರಿ ಇದೆ ಅವುಗಳಿಲ್ಲದೆ ಅಲ್ದಾಡ್ತಿರ್ತಾರ, ಅನಾಥರು ಅಂತ. ಹಂಗೇನೆ ಬಾಬಾ ಹೇಳ್ತಾರೆ, ಈ ಮನಸ್ಸು ಅನಾಥ ಆಗಿದೆ. ಯಾಕೆ ಅನಾಥ ಆಗಿದೆ ಅಂತಂದ್ರೆ, ನಾನು ಅಂದ್ರ ಯಾರು ಅನ್ನೋದು ಗೊತ್ತಿಲ್ಲ, ನಾನು ಸ್ವಯಂ ನಿರಾಕಾರ ಆತ್ಮ ರಾಜನ್ ಸಂತಾನ ಇದ್ದೀನಿ ಅನ್ನೋದು ಕೂಡ ಗೊತ್ತಿಲ್ಲ. ಅದಕ್ಕೆ ಈ ಮನಸ್ಸು ನಾ ಅನಾಥ, ನನಗೆ ಯಾರದಾರ ಅಂತ ಹಿಂಗೆ ತಿಳ್ಕೊಂಡಿದೆ. ಮತ್ತು ಆತ್ಮನ ತಂದೆ ಯಾರು ಅನ್ನುವಂಥದ್ದನ್ನು ತಿಳ್ಕೊಂಡಿಲ್ಲ. ಈ ಒಂದು ಸತ್ಯವನ್ನ ತಿಳ್ಕೊಂಡವರಿಗೆ ಬಾಬಾ ಹೇಳ್ತಾರೆ ಸನಾತರು, ಬಾಕಿ ಎಲ್ಲರೂ ಅನಾಥರಾಗಿದ್ದಾರೆ. धारणेಗಾಗಿ मुख्य सार पहला, एक बाबा से सच्ची प्रीत रख सच्चा सच्चा पांडव बनना है. ಒಬ್ಬ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನ ಇಟ್ಟು ಸತ್ಯ ಸತ್ಯ ಪಾಂಡವರು ಆಗ್ಬೇಕಾಗಿದೆ. ಸತ್ಯ ಪ್ರೀತಿ ಅಂತಂದ್ರೆ, ಪ್ರೀತ್ ಅಂದ್ರೆ ಏನು? ನನ್ ಬಾಬನ ಮೇಲೆ ಬಹಳ ಪ್ರೀತದ ಅಂತ ಅನ್ಲಿಕ್ಕೆ, ಪ್ರೀತದ ಅಂತಂದ್ರೆ ನನ್ ಬಾಬಾ ಅಷ್ಟನ್ನ ಬಾಬಾ ಬಾಬಾ ಅಂತೀನಿ ಹಿಂಗಿಲ್ಲ. ನಾನ್ ಬಾಬಾನ್ ಸೇವಾ ಬಹಳ ಮಾಡ್ತೀನಿ ಇಲ್ಲ. ಬಾಬನ್ ಮೇಲೆ ಪ್ರೀತಿ ಅಂದ್ರೆ ಬಾಬಾ ಏನಿದಾರೋ ಹೇಗಿದಾರೋ ಆ ಸತ್ಯ ಸ್ವರೂಪದಲ್ಲಿ ನೆನಪು ಮಾಡೋದು. ಅದಕ್ಕಿಂತ ಮೊದಲು ಬಾಬನಿಗೆ ಏನ್ ಪ್ರಿಯ ಇದೆ, ಬಾಬಾ ಮಕ್ಕಳನ್ನ ಯಾವ ರೂಪದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಾರೋ ಆ ಸ್ಥಿತಿಯಲ್ಲಿ ಸ್ಥಿತ ಆಗೋದು. ಬಾಬನಿಗೆ ಬಾಬಾ ಅಶರೀರಿ ಇರೋದ್ರಿಂದ ಮಕ್ಕಳೊಳಗೆ ಅಶರೀರಿ ಸತ್ಯ ಅನುಭವ ಮಾಡೋದು ಬಾಬಾ ಬಹಳ ಪಸಂದ್. ಯಾರು ಬಾಬನ್ ಪಸಂದ್ ಅನುಸಾರ ನಡೀತಾರೋ, ತಮ್ಮ ಅಶರೀರಿ ಸ್ಥಿತಿಯಲ್ಲಿ ಅನುಭವ ಮಾಡ್ತಾರೋ ಅವರೇ ಸತ್ಯ ಸತ್ಯ ಪ್ರೀತಿ ಉಳ್ಳಂಥ ಪಾಂಡವರು. मौत सामने खड़ा है इसलिए पवित्र बन पवित्र दुनिया का मालिक बनना है. ಸಾವು ಎದುರುಗಡೆ ಇದೆ, ಅದಕ್ಕಾಗಿ ಪವಿತ್ರರಾಗಿ ಪವಿತ್ರ ಜಗತ್ತಿನ ಮಾಲೀಕರಾಗ್ರಿ. ಸಾವು ಎದುರುಗಡೆ ಅಂದ್ರೆ ಈ ರೋಲ್ ಎಂಡ್ ಆಗೋದಿದೆ, ಈ ಪಾತ್ರ ಕೊನೆಗೊಳ್ಳಲಿದೆ. ಈ ಕಲಿಯುಗದಲ್ಲಿ ಏನೆಲ್ಲ ಕಥೆ ಮುಗಿಲಿಕ್ ಬಂದಿದೆ ಅದು ಕಂಪ್ಲೀಟ್ ಮುಗಿಯೋದೇ ಇದೆ ಅಂದ್ಮೇಲೆ ಬಾಬಾ ಹೇಳ್ತಾರ, ಅದು ಮುಗಿಯೋದ್ರೊಳಗನೆ ಅಂದ್ರೆ ಸ್ಟೋರಿ ಮುಗೀತು ಅಂದ್ರೆ ಇದು ಶರೀರ ಮುಗೀತದ. ನಾನು ಏನೇ ಅನುಭವ ಮಾಡ್ಬೇಕಾಗಿರುವುದು ಈ ಶರೀರ ಇರುವುದ್ರೊಳಗ, ಶರೀರದ ಮೂಲಕ ಅಂದ್ಮೇಲೆ ಬಾಬಾ ಅಂತಾರ, ಶರೀರ ಇರುವುದ್ರೊಳಗನೆ ನಿನ್ನ ಪವಿತ್ರತೆಯ ಸತ್ಯವನ್ನ ಅನುಭವ ಮಾಡು, ಪವಿತ್ರತೆಯ ಸ್ವಧರ್ಮದಲ್ಲಿ ಸ್ಥಿತ ಆಗು, ಆ ಪವಿತ್ರ ಜಗತ್ತಿಗೆ ಮಾಲೀಕಾಗು. ಯಾರಿಗೆ ಹೇಳ್ತಾರೆ ಬಾಬಾ? ಮನಸ್ಸಿಗೆ. ಆತ್ಮನೇ ಪವಿತ್ರ ಜಗತ್ತು, ಆತ್ಮನ ಆ ಸತ್ಯತೆಯ ಅರಿವಿನಲ್ಲಿ ಜೀವಿಸ್ತದಲ್ಲ ಮನಸ್ಸು, ಇದಕ್ಕೆ ಪವಿತ್ರತೆಯ ಜಗತ್ತಿಗೆ ಮಾಲೀಕಾಗೋದು ಅಂತ. सेकेंड पॉइंट, काम महाशत्रु जो आदि मध्य अंत दुख देता है उस पर जीत प्राप्त कर पावन बनना है. ಕಾಮ ಮಹಾಶತ್ರು ಆಗಿದೆ. ಕಾಮ ಅಂದ್ರೆ ಕೇವಲ ಯಾವುದು ಫಿಸಿಕಲ್ ಸಂಬಂಧ ಇದೆ ಸ್ತ್ರೀ ಪುರುಷನ ಲಸ್ಟ್ ಅಂತ, ಕೇವಲ ಅದು ಕಾಮ ಅಲ್ಲ. ಕಾಮ ಅಂದ್ರೆ ಅದರ ಜೊತೆಯಲ್ಲಿ ಕಾಮನೆಗಳು ಕೂಡ ಕಾಮ ವಿಕಾರನಿ. ಕಾಮನೆಗಳೇನದವ ಇವು ಆದಿ ಮಧ್ಯ ಅಂತ್ಯ ದುಃಖ ಕೊಡ್ತಾವ ಅಂತ. ಯಾವ ಕಾಮನೆಗಳು, ಯಾವ ಇಚ್ಛೆಗಳು ಅದು ದೇಹ ಭಾನದ ಜೊತೆಗೆ ಕನೆಕ್ಟ್ ಆಗಿದೆ, ನಾನು ಉಣಬೇಕು, ನೋಡ್ಬೇಕು, ಭೇಟಿ ಆಗ್ಬೇಕು, ಇವ್ರು ಮಾತಾಡ್ಸ್ಬೇಕು, ಇವ್ರನ್ನ ಮುಟ್ಬೇಕು, ಇವ್ರ ಜೊತೆಯಲ್ಲಿ ಇರಬೇಕು, ಇವ್ರನ್ನ ಹಾಕೋಬೇಕು, ಈ ತರ ಅನಿಸ್ಕೋಬೇಕು, ಈ ತರ ನನ್ನ ಜಗತ್ತಿನಲ್ಲಿ ಕಾಣಬೇಕು, ಏನೇ ಇಚ್ಛೆಗಳದಾವ ಆ ಇಚ್ಛೆಯ ಆದಿ ಅಂದ್ರೆ ವಿಚಾರ ಶುರು ಮಾಡಿದ್ರು ಅಲ್ಲಿ ದುಃಖನೇ ಇದೆ, ಆ ಇಚ್ಛೆಗಳ ವರ್ಣನೆಯಲ್ಲೂ ದುಃಖನೇ ಇದೆ. ಆ ಇಚ್ಛೆಗಳು ಪೂರ್ಣ ಮಾಡ್ಕೊಂಡು ಏನಾರೇ ನಾ ಅನುಭವ ಮಾಡಿದ್ನಂತಂದ್ರ ಅದರಲ್ಲಿನೂ ದುಃಖನೇ ಇದೆ. ಉಸ್ ಪರ್ ಜೀತ್ ಪ್ರಾಪ್ತ ಕರ್ ಪಾವನ್ ಬನ್ನಾ ಹೇ. ಈ ವಿಕಾರಗಳ ಮೇಲೆ, ಕಾಮನೆಗಳ ಮೇಲೆ ವಿಜಯ ಪ್ರಾಪ್ತ ಮಾಡಿಕೊಂಡು ಬಾಬಾ ಹೇಳ್ತಾರ ಪಾವನರಾಗ್ರಿ. ನೆನಪಿನಿಂದ ವಿಕಾರಗಳ ಒಂದು ಜಂಗನ್ನ ತೆಗೆದುಹಾಕ್ರಿ, ಗೋಲ್ಡನ್ ಏಜ್ ನ ಮಾಲೀಕರು ಆಗ್ರಿ. वरदान, मरजीवे जन्म की स्मृति द्वारा कर्म बंधन को संबंध में परिवर्तन करने वाले परोपकारी भव. ಮರ್ಜೀವ ಜನ್ಮದ ಸ್ಮೃತಿಯ ಮೂಲಕ ಕರ್ಮ ಬಂಧನವನ್ನ ಸಂಬಂಧದಲ್ಲಿ ಪರಿವರ್ತನೆ ಮಾಡಿಕೊಂಡು ಪರೋಪಕಾರಿಗಳು ಆಗ್ರಿ. लौकिक कर्म बंधन का संबंध अब मर्जीवे जन्म के कारण श्रीमत के आधार पर सेवा के संबंध का आधार है. ಲೌಕಿಕ ಕರ್ಮ ಬಂಧನದ ಸಂಬಂಧ ಈಗ ಮರ್ಜೀವ ಜನ್ಮದ ಕಾರಣದಿಂದ
ಅಂದ್ರೆ ಈಗ ಲೌಕಿಕದಲ್ಲಿ ಯಾರೆಲ್ಲ ಇದಾರ, ಬಾಬಾ ಹೇಳ್ತಾರ ಲೌಕಿಕದಲ್ಲಿದ್ದೀರಿ, ಅಲ್ಲಿ ಅನೇಕ ರೀತಿ ಕರ್ಮ ಬಂಧನದ. ಕರ್ಮ ಬಂಧನನು ಸಂಬಂಧದ ರೂಪದಲ್ಲದ, ಯಾಕಂದ್ರೆ ನಿಮ್ಗೆ ಹೊಸ ಜನ್ಮ ಆಗೈತಿ. ಮೊದಲು ಕರ್ಮ ಬಂಧನ್ರಿ, ಲೌಕಿಕ ಜೀವನ್ರಿ, ಕೆಟ್ಟ ಬಂಧನ್ರಿ ಅಂತಿದ್ವಿ. ನಿಮ್ಗೆ ಈಗ ಹೊಸ ಜನ್ಮ ಆಗಿದೆ ಅಂದ್ರೆ ಅದು ಬಂಧನ ಅಲ್ಲ. ಸೇವೆ ಸಂಬಂಧದ ಕಾರಣದಿಂದ ಶ್ರೀಮತ್ ಅನುಸಾರ ಸೇವಾಲಾಗ್ಬೇಕು. ಅದು ಕರ್ಮ ಅಂತ ತಿಳ್ಕೊಬೇಡ್ರಿ, ಬಂಧನ ಅಂತ ತಿಳ್ಕೊಬೇಡ್ರಿ. ಅದು ಶ್ರೇಷ್ಠ ಸಂಬಂಧ, ಅಂದ್ರೆ ಪರಮಾತ್ಮನ ಜೊತೆಗೆ ಜೋಡಿಸೋ ಸಲುವಾಗಿ, ಆಕ್ಟಿಂಗ್ ಅನ್ನ ಮಾಡೋ ಸಲುವಾಗಿ ಆ ಲೌಕಿಕ ಮನೆಯಲ್ಲಿ ಇರಲಾಗಿದೆ. ಅಂದ ಮೇಲೆ ಬಾಬಾ ಅಂತಾರ, ಪವಿತ್ರ ಸಂಬಂಧದ ಆಧಾರದ ಮೇಲೆ ಕರ್ಮ ಮಾಡ್ರಿ. ಅಂದ್ರೆ ಕರ್ಮ ಬಂಧನ ಅಲ್ಲ, ಸೇವೆಯ ಸಂಬಂಧದೊಳಗೆ ನೀವು ಅಲ್ಲಿದ್ದೀರಿ. सेवा के संबंध में वैरायटी प्रकार के आत्माओं का ज्ञान धारण कर चलेंगे तो बंधन में तंग नहीं होंगे. ಸೇವೆಯ ಸಂಬಂಧದೊಳಗೆ ಬಂದು ವಿಭಿನ್ನ ಪ್ರಕಾರದ ಆತ್ಮಗಳ ಜ್ಞಾನ ಧಾರಣೆ ಮಾಡ್ಕೊಂಡು ನಡೆದ್ರಿ ಅಂತಂದ್ರ ಅವಾಗ ಬಂಧನದಲ್ಲಿ ಏನ್ ತೊಂದರೆ ಇದ್ಯಾವುದೂ ನಿಮಗಾಗೋದಿಲ್ಲ. लेकिन अति पाप आत्मा अपकारी आत्मा से भी नफरत या घृणा के बजाय रहम दिल बन तरस की भावना रखते हुए सेवा का संबंध समझकर सेवा करेंगे तो नामी ग्रामी विश्व कल्याणी परोपकारी गाए जाएंगे. ಲೌಕಿಕ ಜೀವನದಲ್ಲಿ ಇದೀವಿ ಅಂದ್ರ, ಲೌಕಿಕ ಸಂಬಂಧದಲ್ಲಿ ಬರ್ತೀವಿ ಅಂದ್ರ ಅಲ್ಲಿ ಅನೇಕ ಪಾಪಾತ್ಮರು ಬರ್ತಾರ. ಅನೇಕ ತರದ ಪಾಪ ಕರ್ಮಗಳನ್ನ, ಅನೇಕ ತರದ ಅಶುದ್ಧ ಇಚ್ಛೆಗಳು ಉಳ್ಳವರು ಇರ್ತಾರ. ಅಪಕಾರಿ ಇರ್ತಾರ. ನೀವ್ ಎಷ್ಟೇ ಚಲೋದ್ ಮಾಡ್ರಿ, ನೀವ್ ಎಷ್ಟೇ ಉಪಕಾರ ಮಾಡ್ರಿ, ಅವ್ರ ಕಷ್ಟ ಕಾಲದಲ್ಲಿ ನೀವ್ ಏನೇ ಕೊಡ್ರಿ, ಯಾವ ತರದ ಸಾಮಾನ್ ಕೊಡ್ರಿ, ಉಣಿಸ್ರಿ, ತಿನಿಸ್ರಿ, ಅವ್ರದ್ದು ಪ್ರೊಟೆಕ್ಟ್ ಮಾಡ್ರಿ, ಏನೇ ಮಾಡ್ರಿ, ಆದ್ರ ಅವ್ರದ್ದು ಎಲ್ಲಾ ಇಚ್ಛೆ ಪೂರ್ಣ ಮಾಡ್ಲಿಲ್ಲಂದ್ರ ಅಥವಾ ಅವ್ರಿಗೇನಾದ್ರೂ ಅವರ ನಮ್ಮ ಮಧ್ಯದಲ್ಲಿ ಏನಾದ್ರೂ ಆಯ್ತು ಅಂದ್ರೆ ಉಲ್ಟಾ ಅಪಕಾರ ಮಾಡ್ತಾರ. ಅವ್ರು ಎದುರು ನಿಂತು ಬಿಡ್ತಾರ. ಅವ್ರು ಏನ್ ನೋಡೋದಿಲ್ಲ ಅಂದ್ರ ನನ್ ಕಷ್ಟ ಕಾಲದಲ್ಲಿ ಇವ್ರು ಏನ್ ಹೆಲ್ಪ್ ಮಾಡಿದಾರ ಅದನ್ನೆಂದೂ ನೋಡೋದಿಲ್ಲ. ಅವ್ರು ನನಗ್ ನೀವ್ ಹಿಂಗ್ ಮಾಡಿದ್ರಿ, ನನಗ್ ಹಿಂಗ್ ಅಂದ್ರಲ್ಲ ಅಂತ ತಿಳ್ಕೊಂಡು ವಿರುದ್ಧ ನಿಂದಿರ್ತಾರ. ಅದಕ್ಕೆ ಅವ್ರು ಅಂತ ಅಪಕಾರಿಗೂ ಕೂಡ ದಯಾದೃಷ್ಟಿ ಇರ್ಲಂತಾರ ಬಾಬಾ. ಅವರಿಗೆ ನೀವು ತಿರಸ್ಕಾರ ಮಾಡ್ಬೇಡ್ರಿ, ತಿರಸ್ಕಾರ ಘೃಣ ಭಾವದಲ್ಲಿ ಬರಬೇಡ್ರಿ, ದಯಾನೇ ಪಡ್ರಿ. ಈ ತರ ಬರೋದ್ರಿಂದ ಸೇವಾ ಸಂಬಂಧ ಅವ್ರದ್ದು ಕೂಡ, ಅವ್ರಿಗೆ ಏನ್ ಮಾಡಿದ್ವಿ ನಾವು ಸೇವೆ ಅರ್ಥವಾಗಿ ಮಾಡೀವಿ, ಅವ್ರೇನ್ ಮಾಡ್ತಿದ್ದಾರ ಅದು ಅವ್ರ ಕರ್ಮ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರ ರೋಲ್ನ ಮೂಲಕ ಅದೇ ಮಾಡ್ತಾ ಇದ್ದಾರೆ, ಯಾವುದು ಅವ್ರ ಪಾತ್ರದಲ್ಲಿ ನೊಂದಿದೆ. ಅದಕ್ಕ ಭಲೆ ಅವ್ರ ಸಂಬಂಧದಿಂದ ದೂರ ಆದ್ರೂ ಅವರನ್ನ ಬುದ್ಧಿಯೊಳಗ ತಿರಸ್ಕಾರ ಭಾವನೆಯಿಂದ ನೋಡ್ಬೇಡ್ರಿ, ಯಾಕಂದ್ರ ಅದು ಒಂದು ಶುದ್ಧ ನಿರ್ಮಲ ಆತ್ಮ ಆಗಿದೆ. ಈ ರೀತಿ ನೀವು ನಡೆದ್ರಿ ಅಂತಂದ್ರ ಅವಶ್ಯ ಪ್ರಸಿದ್ಧ ವಿಶ್ವ ಕಲ್ಯಾಣಕಾರಿ ಪರೋಪಕಾರಿಗಳಂತ ನಿಮ್ಮ ಗಾಯನ ಆಗ್ತದೆ. स्लोगन समय व परिस्थिति प्रमाण वैराग्य आ गया तो यह भी अल्पकाल का वैराग्य है, सदा काल के वैरागी बनो. ಏನೋ ಪರಿಸ್ಥಿತಿ ಬಂದಿದೆ, ಸಮಯ ಬಂದಿದೆ, ಬಾಬಾ ಹೇಳ್ತಾರ ಎಲ್ಲಾ ಶ್ರೀಮತ್ ಅನುಸಾರ ನಡೀರಿ, ಈ ಜಗತ್ತಿನ ಮೇಲೆ ವೈರಾಗ್ಯ ಇಡ್ರಿ, ಇದು ಯಾವುದೂ ಸತ್ಯ ಅಲ್ಲ, ಇಲ್ಲಿರುವ ಒಳ್ಳೇದು ಇಲ್ಲಿರುವ ಕೆಟ್ಟದ್ದು ಸತ್ಯ ಅಲ್ಲ ಅಂತ. ಆದ್ರೂ ಈ ಮನಸ್ಸು ಎಲ್ಲರನ್ನ ನಂಬ್ತದ, ಎಲ್ಲಾರೊಳಗ ಬುದ್ಧಿ ಜೋಡಿಸ್ತದ, ಎಲ್ಲಾರ ಜೊತೆ ಬೆರೀಲಿಕ್ಕೆ ಇಷ್ಟಪಡ್ತದ. ಸಮಯ ಏನಾರ ಅಂತದ್ ಬಂತು, ಪರಿಸ್ಥಿತಿ ಹಂಗ್ ಬಂತು ಅಂತಂದ್ರ ಬಾಬಾ ಹೇಳಿದ ಖರೆ ನೋಡು, ಯಾರೂ ನಮ್ಮವ್ರಲ್ಲ, ಅಥವಾ ಇದೆ ಹಿಂಗ ಆಗ್ಬೇಕಾಗಿತ್ತು, ಅಥವಾ ಈ ತರ ನನ್ ಕೈ ಕೊಡ್ತಾರ, ಇಷ್ಟು ನನ್ ಜೊತೆ ಹಿಂಗ್ ನಡ್ಕೋತಾರಂತ ನನ್ಗೆ ಗೊತ್ತಿರ್ಲಿಲ್ಲ ಅಂತ ವೈರಾಗ್ಯ ಬರ್ತದ. ಅಂತ ವೈರಾಗ್ಯ ಎನ್ನುವುದಿಲ್ಲ ಅಂತಾರ ಬಾಬಾ, ಅದಕ್ಕೆ ಅಲ್ಪ ಕಾಲದ ವೈರಾಗ್ಯ ಅಂತಾರ. ಸಮಯ ಪರಿಸ್ಥಿತಿ ಪ್ರಮಾಣ ವೈರಾಗ್ಯ ಬಂದ್ರದು ಅಲ್ಪ ಕಾಲದ ವೈರಾಗ್ಯ. ಬಾಬಾ ಅಂತಾರೆ ಸದಾ ಕಾಲದ ವೈರಾಗ್ಯ ಬೇಕು. ಅಂದ್ರೆ ಹೇಗೆ ದಾದೀಜಿಯವರು ಅವ್ರ ಜೀವನದಲ್ಲಿ, ಈ ಪ್ರಕಾಶ್ಮಣಿ ದಾದೀಜಿಯವರು ನೋಡೋಣ, ಅವ್ರ ಜೀವನದಲ್ಲಿ ಯಾವ ಪ್ರೀತಿ, ಅಪ್ಪ ಅಮ್ಮನ ಪ್ರೀತಿ, ಮನೆಯ ಸಕಲ ಸುಖ ಏನೂ ಕೊರತಿರ್ಲಿಲ್ಲ. ಆದ್ರ ಅವ್ರಿಗೆ ಗೊತ್ತಾಯ್ತು ಈ ಜಗತ್ತು ಸುಳ್ಳದ, ಇದು ಯಾವುದೂ ಸತ್ಯ ಅಲ್ಲ, ಸತ್ಯವಾದ ಜಗತ್ತ ಒಂದ್ ಬೇರೆ ಅದ ಅಂತ ತಿಳ್ಕೊಂಡು ಸುಳ್ಳು ಜಗತ್ತಿಗೆ ಅವರು ಬುದ್ಧಿಯಿಂದ ತೆಗೆದು ಹಾಕ್ಬಿಟ್ರು. ಇದಕ್ಕಂತಾರ ಸದಾ ಕಾಲದ ಸತ್ಯ ವೈರಾಗ್ಯ ಅಂತ. ಹಾಗೆ ಬಾಬಾ ಹೇಳ್ತಾರ, ಯಾರಾದ್ರೂ ನಮಗೆ ಕೈ ಕೊಟ್ರ, ಪರಿಸ್ಥಿತಿ ಕೈ ಕೊಟ್ರ, ನಮ್ ಹೆಲ್ತ್ ಕೈ ಕೊಟ್ರ, ಅವಾಗ ಶರೀರನೇ ಬೇಡ, ಜೀವನ್ನೇ ಬೇಡ, ಯಾವ ವ್ಯಕ್ತಿನೂ ಬೇಡ, ಯಾವ ಸಂಬಂಧನೂ ಬೇಡ, ಹಿಂಗಲ್ಲ.
ಇದು ಕಲ್ಪ ಕಾಲದ ವೈರಾಗ್ಯ ಅಂತಾರ. ಮತ್ತ ಈ ಮನಸ್ಸು ಮತ್ತ ಅದ್ರೊಳಗ ಮುಳುಗಿ ಬಿಡ್ತದ. ಬಾಬಾ ಹೇಳ್ತಾರ ಸದಾ ಕಾಲದ ವೈರಾಗ್ಯ ಅಂದ್ರೆ ಈ ಜಗತ್ತಿನಲ್ಲಿ ಎಷ್ಟೇ ನನ್ ಪ್ರೀತಿ ಮಾಡೋರು ಇರ್ಲಿ, ನನ್ಗೆ ಎಷ್ಟೇ ಅನುಕೂಲ ಇರ್ಲಿ, ದೇಹಕ್ಕೊಂದು ಪೊಸಿಷನ್ನೇ ಇರ್ಲಿ, ಬಹಳ ಒಳ್ಳೆ ಸ್ಥಾನಮಾನದಂತ ತಿಳ್ಕೊಡ್ರಿ, ಆದ್ರೆ ಇದು ಯಾವುದೂ ಸತ್ಯ ಅಲ್ಲ, ಇದೆಲ್ಲ ಬದಲಾಗುವಂಥದ್ದು, ಹೊರಟು ಹೋಗುವಂಥದ್ದು ಅನ್ನುವ ಸ್ಮೃತಿಯೊಳಗ ತನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತ ಆಗುವುದೇ ಬೇಹದ್ದಿನ ವೈರಾಗ್ಯ ಆಗೋದು. ವ್ಯಕ್ತಿ ಶಾರೆ सदा अचल अडोल एक रस स्थिति अनुभव माड्री। किसी भी प्रकार का विघन या समस्या अथवा माया का वार नहीं है, लेकिन खेल के समान अनुभव हो तो खेल समझने से खुशी खुशी पार कर लेंगे। ಬಾಬಾ ಹೇಳ್ತಾರೆ ಯಾವುದೇ ರೀತಿ ಯಾವುದೇ ಪ್ರಕಾರದ ವಿಘ್ನ ಸಮಸ್ಯೆ ಮಾಯ ದಾಳಿ, ಅದ್ ದಾಳಿ ಅಂತ ತಿಳ್ಕೊಬೇಡ್ರಿ, ಸಮಸ್ಯೆ ಅಂತ ತಿಳ್ಕೊಬೇಡ್ರಿ, ಅದಕ್ಕೆ ವಿಘ್ನ ಅಂತ ತಿಳ್ಕೊಳ್ಳೇಬೇಡ್ರಿ, ಖೇಲ್ ಅಂತ ತಿಳ್ಕೊಡ್ರಿ. ಅಂತ ಇದೆಲ್ಲ ಆಟದಾಗ ನಡೀತಾ ಇದೆ, ಸ್ಕ್ರೀನ್ ಮೇಲೆ ನಡೀತಾ ಇದೆ ಅಂತ ತಿಳ್ಕೊಡ್ರಿ. ಈ ರೀತಿ ಖೇಲ್ ಅಂತ ತಿಳ್ಕೊಳ್ಳೋದ್ರಿಂದ ಖುಷಿ ಖುಷಿಯಿಂದ ಪಾರ್ ಮಾಡ್ತೀರಿ ಮತ್ತು ಅವಸ್ಥಾನು ಏಕರಸ್ ಇರ್ತದ. ಆದ್ರೆ ಒಂದ್ ವೇಳೆ ನೀವು ನನ್ನ ಮೇಲೆ ದಾಳಿ, ಇದು ಯುದ್ಧ, ಇಷ್ಟು ಸಮಸ್ಯೆ, ಇಂಥ ಒಂದು ಪ್ರಕಾರದ ನನ್ನ ಮೇಲೆ ಈ ರೀತಿ ತೊಂದರೆ ಆಗ್ತಾ ಇದೆ, ಕಷ್ಟ ಬರ್ತಾ ಇದೆ ಅಂತ ಮನಸ್ಸು ಗಾಬರಿ ಆಯ್ತು ಅಂದ್ರ, ಮನಸ್ಸು ಹಲ್ಚಲ್ಲೊಳಗ್ ಬಂತು ಅಂತಂದ್ರ ಬಾಬಾ ಹೇಳ್ತಾರ ಅದ್ರೊಳಗೆ ಸಿಕ್ ಹಾಕೊಂಡ್ಬಿಡ್ತೀರಿ. ಮಾಯೆ ಕೆಲ್ಸನೇ ಆಗಿದೆ, ಅದು ಗಾಬರಿ ಮಾಡಿಸ್ಲಿಕ್ಕೆ ಬರ್ತದ. ನಿಮ್ ಕೆಲ್ಸ ಆಗಿದೆ ಅದ್ರ ಮೇಲೆ ಸದಾ ವಿಜಯಿ ಆಗೋದು. ಅಂದ್ಮೇಲೆ ಇಲ್ಲಿ ನಡೀತಾ ಇರುವಂಥದ್ದು ಕಷ್ಟ, ಕಾಣ್ತಾ ಇರುವಂತಹ ಯಾವುದೇ ರೀತಿಯ ಸಮಸ್ಯೆಗಳು, ಅನುಭವ ಆಗ್ತಾ ಇರುವಂತಹ ಯಾವುದೇ ನೋವು, ಇದ್ಯಾವುದೂ ಸತ್ಯ ಅಲ್ಲ. ಇದು ಕೇವಲ ಖೇಲ್ನ ಒಂದು ಹಿಸ್ಸಾ ಭಾಗ ಆಗಿದೆ. ಅದಕ್ಕೆ ನೀ ಸ್ವಯಂ ಆತ್ಮ ಸ್ಥಿರ್ ಏಕರಸ್ ಇರೋದ್ರಿಂದ ನೀನ್ ಸತ್ಯವನ್ನ ಮರಿಬೇಡ. ಮಾಯಾ ಬರ್ತದ, ಆದ್ರೆ ನಿನ್ ಕೆಲಸ ಏನು ಅಂದ್ರೆ ಅದ್ರ ಮೇಲೆ ವಿಜಯ ಆಗೋದು. ದೃಶ್ಯಗಳು ಬರ್ತಾವ, ಅವು ಬಂದ್ ಹೋಗ್ತಾವ. ಎಲ್ಲಾ ದೃಶ್ಯ ಸೆಕೆಂಡಿನ ದೃಶ್ಯ ಬರ್ತದ, ಅದು ಹೋಗ್ತದ. ಒಂದೇ ಸೆಕೆಂಡಿನ ದೃಶ್ಯದ, ಆದ್ರ ನೀನ್ ಅದು ರಿಯಲ್ ಅನ್ಕೋಬೇಡ. ನಿನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತಿರು, ಗಾಬರಿ ಆಗ್ಬೇಡ, ಅದ್ರ ಮೇಲೆ ವಿಜಯಿ ಆಗು. ಬಹಳ ಸುಂದರ ಮುರಳಿ. ಓಂ ಶಾಂತಿ. ಇಂದಿನ ಮುರಳಿ ಮಹಾವಾಕ್ಯದ ಅನುಭವ ಮಾಡೋಣ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್, ಅರ್ಥಾತ್ ಈ ಸಮಯದಲ್ಲಿ ಮೊಟ್ಟ ಮೊದಲು ಸರ್ವರಿಗೂ ಸತ್ಯ ಜ್ಞಾನದ, ಸತ್ಯ ತಂದೆಯ ಸತ್ಯ ಪರಿಚಯವನ್ನ ಕೊಡುವುದರ ಜೊತೆಗೆ ಮನಸ್ಸಿನ ಆಳದಲ್ಲಿ ಕುಳಿತುಕೊಂಡಿರುವ ಅನೇಕ ವಿಚಾರಗಳು, ಅನಾಥರಾಗಿರುವ ವಿಚಾರ, ಕಂಗಾಲಾಗಿರುವ ವಿಚಾರ, ನಾನು ಹಿಂದಿದ್ದೀನಿ, ನಾ ಮನುಷ್ಯದ್ದೀನಿ, ನಾನು ಕೈಲಾಗದ ಮನುಷ್ಯ ಜೀವ, ನಾನು ಸಾಯುವ ವ್ಯಕ್ತಿ ಅಂತ ತಿಳಿದುಕೊಂಡಿರುವ ಈ ಎಲ್ಲ ವಿಚಾರಗಳಿಗೆ ಅವಿನಾಶಿಯಾಗಿರುವ, ಶಿವನ ಸಂತಾನ ಆಗಿರುವ ಹಾಗೂ ಸದಾ ಸಮೃದ್ಧವಾಗಿರುವ ಸತ್ಯ ಜ್ಞಾನವನ್ನ ನೆನಪುಗೊಳಿಸಿ. ಇದೇ ನಮ್ಮ ಮುಖ್ಯ ಕರ್ತವ್ಯ ಆಗಿದೆ. ಈ ವಿಶ್ವ ನಾಟಕದಲ್ಲಿ ಏನೆಲ್ಲ ನಡೆಯುತ್ತಾ ಇದೆ, ಸಮಸ್ಯೆ, ಮಾಯಾ ದಾಳಿ, ಇದು ಯಾವುದೂ ಸತ್ಯವಲ್ಲ. ಇದು ಮನಸ್ಸಿನ ಸ್ಕ್ರೀನ್ ಮೇಲೆ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಕಥೆಯ ದೃಶ್ಯಗಳು ಕಾಣ್ತಾ ಇವೆ. ಇವೆಲ್ಲವೂ ಕೇವಲ ಆಟದ ಭಾಗಗಳಾಗಿವೆ. ಅದನ್ನು ಕೇವಲ ನೋಡ್ತಾ ಹೋಗ್ರಿ, ಖುಷಿ ಖುಷಿಯಿಂದ ಪಾರ್ ಮಾಡಿ. ತಮ್ಮ ಸದಾ ಏಕರಸ ಅವಸ್ಥೆಯ ಧ್ಯಾನವಿರಲಿ. ಯಾಕೆಂದರೆ ಗಾಬರಿ ಆಗುವುದು ಎಂದರೆ ಈ ನಾಟಕವನ್ನ ರಿಯಲ್ ಅಂತ ಫೀಲ್ ಮಾಡೋದು. ಈ ನಾಟಕದಲ್ಲಿ ಏನೆಲ್ಲ ಸಮಸ್ಯೆ ಇದೆ, ವಿಘ್ನಗಳಿವೆ, ಮಾಯೆ ದಾಳಿಯಾಗುತ್ತಿದೆ, ಇದೆಲ್ಲವೂ ಸತ್ಯವಲ್ಲ, ಕೇವಲ ಆಟದ ದೃಶ್ಯಗಳು ಮಾತ್ರ. ಈ ಸತ್ಯವನ್ನ ಅರಿತು ನಡೆಯುವುದೇ ಈ ಎಲ್ಲ ದಾಳಿಯ ಮೇಲೆ ವಿಜಯಿ ಆಗುವುದಾಗಿದೆ. ಇದೇ ನನ್ನ ಸ್ಥಿರವಾದ ಏಕರಸ ಸ್ಥಿತಿ, ಅಚಲ ಸ್ಥಿತಿಯಾಗಿದೆ. ಇದೇ ನನ್ನ ಸತ್ಯ ಸ್ವರೂಪವೂ ಆಗಿದೆ.
ಓಂ ಶಾಂತಿ. ಓಂ ಶಾಂತಿ.